ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಶುಭಾಶಯಗಳು. ಪ್ರತಿ ವರ್ಷದ ತರ ಈ ವರ್ಷ ಕೂಡ ಆಯುರ್ವೇದ ದಿನವನ್ನು ನಾವು 23ನೇ ಸೆಪ್ಟೆಂಬರ್ ಅನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀವಿ. ಈ ವರ್ಷದ ಧ್ಯೇಯ ಘೋಷ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಸೊ ಈ ಆಯುರ್ವೇದ ಉಪಯೋಗ ಎಲ್ಲ ಪಡ್ಕೊಳ್ಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು, ಅದರ ನೆರವು ತಗೋಬೇಕು. ಆಯುರ್ವೇದದಲ್ಲಿ ಇರುವಂತಹ ಎಲ್ಲಾ ರೀತಿಯ ಚಿಕಿತ್ಸೆ ಪದ್ಧತಿಗಳು, ಅದರಲ್ಲಿರುವಂತಹ ಪಂಚಕರ್ಮಗಳು ಹಾಗೂ ಬೇರೆ ಬೇರೆ ಎಲ್ಲಾ ಕಾಯಿಲೆಗೆ ಇರುವಂತಹ ಚಿಕಿತ್ಸೆ ಬಗ್ಗೆ ಇನ್ನೂ ಜನರಿಗೆ ಅರಿವು ಮೂಡಿಕೊಳ್ಳುವಂಥದ್ದು. ಮತ್ತೆ ಎಲ್ಲಾ ಜನರು ಇದರ ಉಪಯೋಗ ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ದಿನಚರ್ಯ ಇರ್ಬೋದು, ಋತುಚರ್ಯ ಪಾಲಿಸಿಕೊಂಡು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೇನೆ ಉದ್ದೇಶದಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಗೆ ಎಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ಜಾಥಾವನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಎಲ್ಲ ಬೆಳಗಾವಿ ಜಿಲ್ಲೆಯ ಆಯುರ್ವೇದ ವೈದ್ಯಕೀಯ ಕಾಲೇಜುಗಳ ಸಹಯೋಗದೊಂದಿಗೆ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಗಿದೆ. ಈ ಪ್ರತಿ ವರ್ಷನೂ ನಾವು ದೀಪಾವಳಿ ಆರಂಭಿಕ ದಿನದಂದು ಧನ್ವಂತರಿ ಜಯಂತಿಯನ್ನಾಗಿ ಆಚರಿಸ್ತಾ ಇದ್ವಿ. ಈ ಸಾರಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ನಾವು ಸೆಪ್ಟೆಂಬರ್ 23ನೇ ತಾರೀಕು ಘೋಷಣೆ ಮಾಡಿದ್ರಿಂದ ನಾವು 23ರಿಂದ ಅದನ್ನ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ ಆಚರಣೆಗೆ ಆಗಮಿಸಿದ ಎಲ್ರಿಗೂ ನಾನು ಸ್ವಾಗತಿಸುತ್ತಾ, ಈ ಜಾಥಾಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಉಪನ್ಯಾಸಕರಿಗೆ, ಪ್ರಿನ್ಸಿಪಾಲ್ರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ರಿಗೂ ನಾನು ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವೈದ್ಯಾಧಿಕಾರಿಗಳ परवागी ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. आज 10th नॅशनल आयुर्वेदा डे निमित्त आम्ही सगळे जे रॅलीला जमलोय, खरं तर ही रॅली आयुर्वेदाचं महत्व पटवून देण्यासाठी आज केलेली आहे. आयुर्वेदाचं महत्व म्हणजे आपल्या घरात असलेल्या साध्या सुद्धा गोष्टींपासून आपण आपल्या हेल्थचं कसं काय प्रोटेक्शन करू शकतो किंवा आपण हेल्थ आपण कशी चांगली करू शकतो, हे आमचं मेन फोकस आहे. आजच्या या 10व्या राष्ट्रीय आयुर्वेदा दिनानिमित्त सगळ्यांमध्ये जनजागृती आम्हाला हीच करायची की आयुर्वेदाला तुम्ही का निवडावं, ॲलोपॅथीच्या वर आयुर्वेदा हा तुमच्यासाठी काय इम्पॉर्टंट आहे. कारण स्वस्तात आणि घरगुती उपाय करून तुम्ही जास्त खर्चात न पडून आयुर्वेदाचे आपल्याला भारतीय मूळ ज्याचा उगम आहे जिथे आपल्याला सापडतो, ते आपण घरच्या घरी स्वस्तात त्याचे उपचार घेऊ शकतो. त्यासाठी वेगळ्या काही गोष्टी करण्याची गरज नाही आणि अशाच पद्धतीचे वेगवेगळे काही जे उपक्रम आहेत ते आम्ही चालू करू.